ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾರು ಚರ್ಚೆ ಮಾಡ್ತಾ ಇರೋದು? ಸರ್ಕಾರದಲ್ಲಿ ಏನು ಚರ್ಚೆ ಆಗಿಲ್ಲ, ಅವರವರೇ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರದ್ದೊಂದು ಹೇಳಿಕೆ ಬರ್ತಾ ಇದೆ, ಅವ್ರದ್ದೊಂದು ಹೇಳಿಕೆ, ಪರ ವಿರೋಧ ಸರ್ಕಾರದಲ್ಲಿ ಆಗ್ಬೇಕಲ್ವಾ? ಈಗ ನಾವು ನೋಡಿ, ನಾವು ಸರ್ಕಾರದಲ್ಲಿ ಮೊನ್ನೆ 4 ಏರ್ಪೋರ್ಟ್ಗಳಿಗೆ ಹೆಸರುಗಳನ್ನ ಇಡೋದಕ್ಕೆ ಸದನದಲ್ಲಿ ಅಪ್ರೂವ್ ಮಾಡಿದ್ದೀವಿ. ಅದು ಸದನಕ್ಕೆ ಬರಬೇಕು. ಅಧಿವೇಶನ ಯಾವಾಗ ಆಗುತ್ತೋ ಅವಾಗ ಒಂದು ವೇಳೆ ಅಂತ ಪ್ರಪೋಸಲ್ ಇದ್ರೆ ನಾವು ಸದನಕ್ಕೆ ತರ್ತೀವಿ, ಅಸೆಂಬ್ಲಿಗೆ ತರ್ತೀವಿ. ತಪ್ಪು ಸರಿ ಬೇರೆ ಪ್ರಶ್ನೆ ರೀ. ನಾವು ಅಸೆಂಬ್ಲಿಗೆ ಬಿಲ್ಲನ್ನು ತರ್ತೀವಿ. ಒಂದು ಬಿಲ್ಲಿನ ರೂಪದಲ್ಲಿ ಆಗ್ಬೇಕು, ಅದು ಮಸೂದೆ ರೂಪದಲ್ಲಿ ಆಗಬೇಕು. ಆಗ ಅದಕ್ಕೆ ಇಡ್ಬೋದು ಅಧಿಕೃತವಾಗಿ. ಚರ್ಚೆಗಳು ಬೇಕಾದಂಗೆ ಹೊರಗಡೆಗೆ ನಾನೊಂದು ಹೇಳ್ತೀನಿ, ಇನ್ನೊಬ್ರು ಒಂದು ಹೇಳ್ತಾ ಇರ್ತಾರೆ. ಸರ್ಕಾರ ಒಂದು ಬಿಲ್ಲಿನ ಮೂಲಕ, ಮಸೂದೆಯ ಮೂಲಕ ಅಸೆಂಬ್ಲಿಗೆ ತರ್ತೀವಿ. ಅಸೆಂಬ್ಲಿ ಪಾಸ್ ಆಗ್ಬೇಕಲ್ಲ. ಅಲ್ಲಿ ಯಾರು ಬೇಕಾದ್ರೂ ಪರ ಮಾಡ್ಬೋದು, ಮಾತಾಡ್ಬೋದು, ವಿರುದ್ಧ ಮಾತಾಡ್ಬೋದು, ಅದು ಮಾಡಲಿ. ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾರು ಚರ್ಚೆ ಮಾಡ್ತಾ ಇರೋದು? ಸರ್ಕಾರದಲ್ಲಿ ಏನು ಚರ್ಚೆ ಆಗಿಲ್ಲ, ಅವರವರೇ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರದ್ದೊಂದು ಹೇಳಿಕೆ ಬರ್ತಾ ಇದೆ, ಅವ್ರದ್ದೊಂದು ಹೇಳಿಕೆ, ಪರ ವಿರೋಧ ಸರ್ಕಾರದಲ್ಲಿ ಆಗ್ಬೇಕಲ್ವಾ? ಈಗ ನಾವು ನೋಡಿ, ನಾವು ಸರ್ಕಾರದಲ್ಲಿ ಮೊನ್ನೆ 4 ಏರ್ಪೋರ್ಟ್ಗಳಿಗೆ ಹೆಸರುಗಳನ್ನ ಇಡೋದಕ್ಕೆ ಸದನದಲ್ಲಿ ಅಪ್ರೂವ್ ಮಾಡಿದ್ದೀವಿ. ಅದು ಸದನಕ್ಕೆ ಬರಬೇಕು. ಅಧಿವೇಶನ ಯಾವಾಗ ಆಗುತ್ತೋ ಅವಾಗ ಒಂದು ವೇಳೆ ಅಂತ ಪ್ರಪೋಸಲ್ ಇದ್ರೆ ನಾವು ಸದನಕ್ಕೆ ತರ್ತೀವಿ, ಅಸೆಂಬ್ಲಿಗೆ ತರ್ತೀವಿ. ತಪ್ಪು ಸರಿ ಬೇರೆ ಪ್ರಶ್ನೆ ರೀ. ನಾವು ಅಸೆಂಬ್ಲಿಗೆ ಬಿಲ್ಲನ್ನು ತರ್ತೀವಿ. ಒಂದು ಬಿಲ್ಲಿನ ರೂಪದಲ್ಲಿ ಆಗ್ಬೇಕು, ಅದು ಮಸೂದೆ ರೂಪದಲ್ಲಿ ಆಗಬೇಕು. ಆಗ ಅದಕ್ಕೆ ಇಡ್ಬೋದು ಅಧಿಕೃತವಾಗಿ. ಚರ್ಚೆಗಳು ಬೇಕಾದಂಗೆ ಹೊರಗಡೆಗೆ ನಾನೊಂದು ಹೇಳ್ತೀನಿ, ಇನ್ನೊಬ್ರು ಒಂದು ಹೇಳ್ತಾ ಇರ್ತಾರೆ. ಸರ್ಕಾರ ಒಂದು ಬಿಲ್ಲಿನ ಮೂಲಕ, ಮಸೂದೆಯ ಮೂಲಕ ಅಸೆಂಬ್ಲಿಗೆ ತರ್ತೀವಿ. ಅಸೆಂಬ್ಲಿ ಪಾಸ್ ಆಗ್ಬೇಕಲ್ಲ. ಅಲ್ಲಿ ಯಾರು ಬೇಕಾದ್ರೂ ಪರ ಮಾಡ್ಬೋದು, ಮಾತಾಡ್ಬೋದು, ವಿರುದ್ಧ ಮಾತಾಡ್ಬೋದು, ಅದು ಮಾಡಲಿ.